ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟ್ರೆಡಿಷ್ನಲ್ ರೆಸಿಪಿ ಅಂದರೆ ಸಾಂಪ್ರದಾಯಿಕ ತಿಂಡಿಯಾದಂತಹ ಎರಿಯಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡ್ಬೋದು ನೀವಿಲ್ಲಿ ಹೇಗೆ ಗೂಡು ಬಂದಿದೆ ಒಳಗಡೆ. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡಲಿಕ್ಕೂ ಕೂಡ ತುಂಬ ಸುಲಭ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ರೆಡ್ ರೈಸ್ ಅಂದರೆ ಅಕ್ಕಿ, ಊಟ ಮಾಡುವ ಅಕ್ಕಿ ಇದೆಯಲ್ಲ, ಅದು 1/4 ಕಪ್ ತಗೊಳ್ಳಿ. ಹಾಗೆ ಬೆಲ್ಲ ಬೇಕು, ಮೆಂತೆ ಅರ್ಧ ಸ್ಪೂನ್ ಸಾಕು, ದೋಸೆ ರೈಸ್ 1 ಕಪ್ಪು, 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಬೇಕು, 3 ರಿಂದ 4 ಏಲಕ್ಕಿಯನ್ನು ಕೂಡ ತಗೊಳ್ಳಿ. ಈಗ ಎಲ್ಲವನ್ನು ನೆನೆ ಹಾಕ್ಕೊಳ್ಬೇಕು. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ದೋಸೆ ರೈಸ್, ಕೆಂಪು ಅಕ್ಕಿ ಹಾಗೆ ಮೆಂತೆ ಕಾಳನ್ನು ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಒಟ್ಟಿಗೆ ನೆನೆ ಹಾಕ್ಕೊಳ್ಳಿ. ಹಾಗೆ ಉದ್ದಿನ ಬೇಳೆಯನ್ನು ಬೇರೆಯಾಗಿ ನೆನೆ ಹಾಕ್ಕೊಳ್ಳಿಕ್ಕೆ ಇಟ್ಕೊಳ್ಳಿ. ಇದಕ್ಕೆ ನೀರು ಹಾಕಿ 5 ರಿಂದ 6 ಗಂಟೆವರೆಗೆ ಒಳ್ಳೆ ನೆನಿಬೇಕಿದು ಅಕ್ಕಿ. ಅದೊಂದೇ ಕೆಲಸ ಇರೋದು, ನೆನೆ ಹಾಕ್ಕೊಳ್ಳಿಕ್ಕೆ ಮಾತ್ರ. ಮತ್ತೆ ಏನು ಕೆಲಸ ಇಲ್ಲ, ಮತ್ತು ಎಲ್ಲ ರಪ್ರಪ ಅಂತ ಹೇಳಿ ಮಾಡ್ಕೋಬೋದು. ಈಗ ನಾನಿಲ್ಲಿ ನೆನೆ ಹಾಕಲಿಕ್ಕೆ ಬಿಟ್ಟಿದ್ದೇನೆ. ಹಾಗೆ ಇಲ್ಲಿ 1 ತೆಂಗಿನಕಾಯಿಯ ಅರ್ಧ ಹೋಳನ್ನು ತುರಿದಿಟ್ಕೊಂಡಿದ್ದೇನೆ. ಇದರ ದಪ್ಪ ಹಾಲನ್ನು ಈಗ ತೆಗೆದಿಟ್ಕೊಳ್ಬೇಕು. ಅದು ನೆಂದ ನಂತರ ಈ ಕೆಲಸ ಮಾಡಿ. ಈಗ ತೆಂಗಿನಕಾಯನ್ನು ರುಬ್ಬಿ ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ. ದಪ್ಪ ಹಾಲು ಅಂದರೆ ನಾವು ರುಬ್ಕೊಳ್ಳಿಕ್ಕೆ ನೀರನ್ನೇನು ಯೂಸ್ ಮಾಡೋದಿಲ್ಲ, ಇದೇ ಹಾಲನ್ನು ಯೂಸ್ ಮಾಡ್ಕೊಳ್ಳೋದು. ಈಗ ಅಕ್ಕಿಯೆಲ್ಲ ನೆಂದಿದೆ, ನಾನು ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಈಗ ನಾನು ಮಿಕ್ಸಿ ಜಾರಿಗೆ ಉದ್ದಿನಬೇಳೆಯನ್ನು ಹಾಕ್ಕೊಂಡು ರುಬ್ಕೊಳ್ತೇನೆ. ಉದ್ದಿನಬೇಳೆ ನೈಸಾಗಿ ರುಬ್ಕೊಳ್ಳಿ. ನೋಡಿ ಆಗಿದೆ. ಈಗ ಇದೇ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು, ಮೆಂತೆ ಎಲ್ಲವನ್ನು ಹಾಕಿ ರುಬ್ಕೊಳ್ಬೇಕು. ಅದು ಕೂಡ ನುಣ್ಣಗೆ ರುಬ್ಕೊಳ್ಳಿ. ಬೆಲ್ಲ ಕೂಡ ಹಾಕ್ಕೋಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ನೋಡಿ ರುಬ್ಕೊಂಡಾಗಿದೆ. ಹಿಟ್ಟಿನ ಹದ ಈ ರೀತಿ ಇರಬೇಕು. ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನೀರನ್ನು ಸೇರಿಸ್ಕೊಳ್ಳೇ ಇಲ್ಲ ನಾನಿಲ್ಲಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ರುಚಿಗೆ. ಕಾಯಿ ಹಾಲಲ್ಲೇ ನಾನು ರುಬ್ಕೊಂಡಿದ್ದೇನೆ. ಇದೆಲ್ಲವನ್ನು ನೀವು ನಾನು ಹೇಳಿದಾಗೆ ನೀವು ಮಾಡಿದರೆ ನಿಮ್ಮ ಎರಿಯಪ್ಪ ಚೆನ್ನಾಗಿ ಬರ್ತದೆ. ನೋಡಿ, ಸೌಟು ತಗೊಳ್ಳುವಾಗ ಸಹ ಈ ಥರದೇ ಸೌಟು ತಗೊಳ್ಳಿ, ಯಾಕಂದರೆ ಹಿಟ್ಟು ಸ್ವಲ್ಪ ತುಂಬಾ ಸಿಗ್ತದೆ. ಹಿಟ್ಟಿನ ಹದ ಈ ರೀತಿ ಇರಬೇಕು, ಇಷ್ಟು ದಪ್ಪಕ್ಕೆ. ನೋಡಿದ್ರಲ್ಲ, ನಾನೀಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ, ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ಹಿಟ್ಟನ್ನು ಸೌಟಲ್ಲಿ ಮಧ್ಯಕ್ಕೆ ಹಾಕಿ ನಂತರ ಅದನ್ನು ಏನು ಸೌಟು ಹಾಕಬಾರ್ದು, ಎಣ್ಣೆಗೆ ತನ್ನಷ್ಟಕ್ಕೆ ಮೇಲಕ್ಕೆ ಉಬ್ಬಿ ಬರಬೇಕು. ಆ ನಂತರನೇ ನೀವು ಅದನ್ನು ಸೌಟು ಹಾಕಿ ಮಗುಚಿ ಹಾಕೋಬೇಕು. ನೋಡಿ, ಇಲ್ಲಿ ನಾನು ಮಗುಚಿ ಹಾಕ್ಕೊಂಡಿದ್ದೇನೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ಕೆಂಪು ಬಣ್ಣಕ್ಕೆ ಬರಬೇಕು. ಲೋ ಫ್ಲೇಮಲ್ಲೇ ಇಟ್ಟಿದ್ದನ್ನು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮಧ್ಯದಲ್ಲೆಲ್ಲ ಬೇಯಬೇಕಿದು ಚೆನ್ನಾಗಿ. ಸೋಡಾ ಬೇಡ, ಏನು ಬೇಡ, ನೀವು ರುಬ್ಬಿದ ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಇದು ನಮ್ಮಲ್ಲಿ ಒಳ್ಳೆಯ ಸಂದರ್ಭ ಅಂದರೆ ಶುಭ ಏನಾದರೂ ಕೆಲಸ ಮಾಡುವಾಗ ಇದನ್ನು ನಾವು ಮಾಡ್ತೇವೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಕೂಡ ಸೂಪರಾಗಿರ್ತದೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ನಂತರ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ, ಅವರು ಕೂಡ ಮಾಡಿಕೊಳ್ಳಿ. ನಮ್ಮಲ್ಲಿ ಹೆಚ್ಚಾಗಿ ಮದುಮಕ್ಕಳಿಗೆ ಇದನ್ನು ಮಾಡಿಕೊಡ್ತಾರೆ. ಅದೇ ರೀತಿ ಮಗುವಿಗೆ ಕಿವಿ ಚುಚ್ಚೋದು ಅಂತಹ ಶುಭ ಸಂದರ್ಭ ಬಂದಾಗ ಈ ತಿಂಡಿಯನ್ನು ನಾವು ಮಾಡ್ತೇವೆ. ನಾನು ನಿಮಗೆ ಈಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಒಳಗಡೆ ಹೇಗಾಗಿದೆ ಅಂತ ನೋಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳಗಡೆ ಗೂಡಾಗಿ ಬಂದಿದೆ. ಇದನ್ನು ನೀವು ಟ್ರೈ ಮಾಡಿ. ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ನಾನು ಹಾಕಿದ್ದಕ್ಕಿಂತ, ಮತ್ತೆಲ್ಲವೂ ನಾನು ಹೇಳಿದ ಹಾಗೆ ಮಾಡಿ. ನಿಮಗೆ ಖಂಡಿತವಾಗಿ ಎರಿಯಪ್ಪ ಚೆನ್ನಾಗಿ ಬರ್ತದೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ, ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗೆ ಮಾಡಿದ ನಂತರ ಕಮೆಂಟ್ ಹಾಕಲಿಕ್ಕಂತೂ ಮರೆಯಲೇಬೇಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.